ತುಮಕೂರಿನಲ್ಲೊಬ್ಬ ನಪುಂಸಕ ಸಂಸದ ಇದ್ದಾರೆ ಅಂತ ಗುಬ್ಬಿ ಕೈ ಶಾಸಕ ಎಸ್ಆರ್ ಶ್ರೀನಿವಾಸ್ ವಿವಾದಾತ್ಮಕವಾಗಿ ಮಾತನಾಡಿದ್ದಾರೆ. ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಮತ್ತೊಂದು ವಿವಾದವನ್ನು ಮೈಮೇಲೆ ಎಳ್ಕೊಂಡಿದ್ದಾರೆ. ಸಂಸದರ ವಿಚಾರವಾಗಿ ಮಾತನಾಡೋ ಸಂದರ್ಭದಲ್ಲಿ ತುಮಕೂರಿನಲ್ಲೊಬ್ಬ ನಪುಂಸಕ ಸಂಸದ ಇದ್ದಾನೆ. ಪ್ರಧಾನಿ ಮೋದಿಯಿಂದ ರಾಜ್ಯಕ್ಕೆ ಮೋಸ ಆಗಿದೆ, ರಾಜ್ಯದಲ್ಲಿ ಬರ ಇದೆ, ಕೇಂದ್ರದವರು ನಯಾ ಪೈಸೆ ಕೊಟ್ಟಿಲ್ಲ, ರಾಜ್ಯದಲ್ಲಿ 26 ಜನ ಬಿಜೆಪಿ ಸಂಸದರಿದ್ದಾರೆ. ಮೋದಿ ಕಂಡ್ರೆ ನಡುಗಿ ಮೂತ್ರ ಮಾಡ್ಕೋತಾರೆ. ತುಮಕೂರಿನಿಂದ ನೀವು ಓರ್ವನನ್ನ ಆರಿಸಿ ಕಳಿಸಿದ್ದೀರಿ, ಬಸವರಾಜು ನಪುಂಸಕ ಸಂಸದ ಅಂತ. ಮತ್ತೊಂದು ವಿವಾದವನ್ನ ಎಸ್ಆರ್ ಶ್ರೀನಿವಾಸ್ ಗುಬ್ಬಿ ಶಾಸಕರು ಮೈಮೇಲೆ ಎಳ್ಕೊಂಡಿದ್ದಾರೆ. ನಿಮ್ಮ ಸಂಸದರು ಯಾವತ್ತಾದ್ರೂ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದಾರಾ, ಉದಾಹರಣೆ ಇದ್ರೆ ತೋರಿಸಿ ಅಂತ ಪ್ರಶ್ನೆ ಮಾಡಿದ್ದಾರೆ ಎಸ್ಆರ್ ಶ್ರೀನಿವಾಸ್. ಸನ್ಮಾನ್ಯ ಬಸವರಾಜರು ಕರೆದಿಲ್ಲ, ಎಲ್ಲರೂ ಒಂದೇ ಒಂದು ದಿವಸ ಪಾರ್ಲಿಮೆಂಟ್ ಮಾತಾಡಿರ್ತಕ್ಕಂಥ ಉದಾಹರಣೆ ತೋರಿಸಿ. ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ನಾನು ಇದನ್ನ ಓಪನ್ ಬಸವರಾಜ್ ಹೇಳ್ತೀನಿ. ಅವ್ರು ಏನಾದ್ರು ಮಾತಾಡ್ತಿದ್ರೆ ತಗೊಂಡು ತೋರಿಸಿದ್ರೆ ನೀವು ಗಂಡಾಗಿದ್ದೆ ನಾನು ರಾಜೀನಾಮೆ ಕೊಡ್ತೀನಿ. ಯಾಕೆ ಕಳಿಸ್ತೀರಾ ಅಂತಲ್ಲ, ಯಾಕೆ ಪುರುಷಾರ್ಥಕ್ಕೋಸ್ಕರ ಕಳಿಸ್ತೀರಾ? ಇವತ್ತು ರಾಜ್ಯ ಸರ್ಕಾರದ ಬೇಡಿಕೆಗಳು ಅನುಷ್ಠಾನ ಆಗ್ಬೇಕು ಅಂದ್ರೆ ಸನ್ಮಾನ್ಯ ಮುದ್ದನ್ಮೇಗೌಡರು ನನಗೆ ಗೆಲ್ಲಿಸಬೇಕಾಗುತ್ತೆ. ನೀವು ಮುದ್ದನ್ಮೇಗೌಡರ ನೋಡಿದ್ದೀರಾ? ಪಾರ್ಲಿಮೆಂಟ್ ನಲ್ಲಿ ಮುದ್ದನ್ಮೇಗೌಡರು ಮಾತನಾಡಿರ್ತಕ್ಕಂಥ ಈ ನಾಡಿನ ಜನದ ಬಗ್ಗೆ ಮಾತನಾಡಿದ್ದಾರೆ, ತೆಂಗು ಬರಗಾಲದ ಬಗ್ಗೆ ಮಾತನಾಡಿದ್ದಾರೆ, ಈ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಮಾತನಾಡಿದ್ದಾರೆ. ಅವರು ಅಂತರೂ ನಮಗೆ ಬೇಕಾಗಿರ್ತಕ್ಕಂಥದ್ದು, ನಪಂಸಕ ಸಂಸದರು ನಮಗೆ ಬೇಕಾಗಿಲ್ಲ.